ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈಗಿನ ಕಾಲದಲ್ಲಿ ಎಲ್ಲರ ಒಂದು ಆಸೆ ಅಂದರೆ ಚೆನ್ನಾಗಿ ದುಡಿಬೇಕು, ಅಂದ್ಕೊಂಡಿರತಕ್ಕಂಥ ಸಮಯಕ್ಕೆ ಮದುವೆ ಆಗಬೇಕು, ಸುಖ ಸಂಸಾರವನ್ನು ಮಾಡಬೇಕು ಅಂತ. ಆದರೆ ಮದುವೆ ಆಗೋ ಸಮಯದಲ್ಲಿ ಮಾಡ್ಕೊಳ್ತಕ್ಕಂಥ ಸಣ್ಣ ಪುಟ್ಟ ಎಡವಟ್ಟುಗಳಿಂದ ಸತಿಪತಿ ಅಂದರೆ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ತುಂಬ ಬೇಜಾರಾಗತ್ತೆ. ನಮ್ಮ ಹತ್ರ ತುಂಬ ಜನ ಬರ್ತಾರೆ, ಮದುವೆ ಆಗಿ ಒಂದು ವಾರ ಆಗಿರಲ್ಲ, ಮದುವೆ ಆಗಿ ಒಂದು ದಿನಕ್ಕೂ ಕೂಡ ಬಂದಿದ್ದಾರೆ. ಅಂದರೆ ಬೆಳಗ್ಗೆ ಮಾಂಗಲ್ಯ ಕಟ್ಟಿದ್ದಾರೆ, ಸಂಜೆ ಇಲ್ಲ ಇನ್ನು ನಿಷ್ಠೂರು ಆಗೋಯ್ತು, ಭಿನ್ನಾಭಿಪ್ರಾಯ ಆಗೋಯ್ತು, ಹುಡುಗ ಡಿವೋರ್ಸ್ ಕೇಳ್ತಾ ಇದ್ದಾನೆ ಅಥವಾ ಹುಡುಗಿ ಡಿವೋರ್ಸ್ ಕೇಳ್ತಾ ಇದ್ದಾಳೆ. ಮದುವೆ ಆಗಿ 3 ದಿನ ಆಯಿತು, ಹುಡುಗಿ ತವ್ರ ಮನೆಗೆ ಬಂದುಬಿಡ್ತಾಳೆ ಅಥವಾ ಹುಡುಗ ಬೇಡ ಅಂತ ಹೇಳ್ತಾ ಇದ್ದಾನೆ. ಮದುವೆಗೆ 15 ದಿನ ಆಗಿದೆ, ಯಾಕೋ ಹುಡುಗ ಮತ್ತು ಹುಡುಗಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸೊ ನಾವು ಬಾಳಾಟ ಮಾಡೋಕ್ಕಾಗಲ್ಲ, ಸಪ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ತುಂಬ ಜನ ಬರ್ತೀರ. ಈಗಿನ ದೊಡ್ಡ ಸಮಸ್ಯೆ ಆಗಿರತಕ್ಕಂಥದ್ದೇ ಸತಿಪತಿಗಳ ಕಾಂಬಿನೇಷನ್ಸ್ ಕೂಡಿ ಬರ್ತಿರೋದಿಲ್ಲ. ಇನ್ನು ಇದು ಅರೇಂಜ್ ಮ್ಯಾರೇಜ್ ಕತೆ ಆದರೆ, ಇನ್ನು ಲವ್ ಮ್ಯಾರೇಜ್ ಕೂಡ ಇದಕ್ಕಿಂತ ಭಿನ್ನ ಏನಿಲ್ಲ. 8 ರಿಂದ 10 ವರ್ಷ ಇಂಥವ್ರ ಜೊತೆನೇ ಮದುವೆ ಆಗಬೇಕು ಅಂಥೇಳಿ ಸಮಾಜವನ್ನು, ತಂದೆ ತಾಯಿಗಳನ್ನು ವಿರೋಧ ಕಟ್ಟಿಕೊಂಡು ಮದುವೆ ಆಗಿರ್ತೀವಿ. ಮದುವೆ ಆಗಿ 6 ತಿಂಗಳು ತುಂಬ ಚೆನ್ನಾಗಿರುತ್ತೆ. 6 ತಿಂಗಳು ವರ್ಷದ ನಂತರ ಸಾಂಸಾರಿಕ ಕಿರಿಕಿರಿ, ಭಿನ್ನಾಭಿಪ್ರಾಯಗಳು ತುಂಬ ಜನ ಜೀವನವನ್ನು ಹಾಳು ಮಾಡ್ತಾರೆ. ಒಂದು 10 ಜಾತಕ ಬಂದರೆ ನಿತ್ಯ ಅದರಲ್ಲಿ 1 ಅಥವಾ 2 ಜಾತಕ ಈ ಸಮಸ್ಯೆ ಇರುತ್ತೆ. ಅಂದರೆ ಕಾಮನ್ ಆಗಿಬಿಟ್ಟಿದೆ ಬರ್ತಾ ಬರ್ತಾ ಅಂತ. ಈ ಥರ ಸತಿಪತಿಗಳ ಕಲಹಕ್ಕೆ ಪರಿಹಾರವೇ ಇಲ್ವಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗ್ತಾ ಇರುತ್ತೆ, ಆದರೆ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗೋದಿಲ್ಲ, ಅವ್ರ ಜೊತೆನೇ ಬದುಕಬೇಕು, ಇದಕ್ಕೇನಾದ್ರು ಪರಿಹಾರ ಕೊಡ್ತೀರಾ? ಪರಿಹಾರ ಇದೆಯಾ ಜ್ಯೋತಿಷ್ಯದಲ್ಲಿ ಅಂದರೆ ಖಂಡಿತವಾಗಿಯೂ ಇದೆ. ಶಾಸ್ತ್ರದ ಎಲ್ಲ ವಿಚಾರಕ್ಕೂ ಪರಿಹಾರ ಇದೆ, ಆದರೆ ನೋಡತಕ್ಕಂಥ ದೃಷ್ಟಿಕೋನ ತುಂಬ ಚೆನ್ನಾಗಿರಬೇಕು. ಮೊದಲನೇದಾಗಿ ಯಾವ ಉದ್ದೇಶಕ್ಕೆ ಸತಿಪತಿಗಳ ಕಲಹಗಳು ಪ್ರಾರಂಭವಾಗುತ್ತೆ ಅಂದರೆ, ನೀವು ಆಡತಕ್ಕಂಥ ಮಾತುಗಳು ಮತ್ತು ಈಗೋ. ಯಾವ ಗ್ರಹಗಳನ್ನು ಈ ವಿಚಾರಕ್ಕೆ ನೋಡೋದಾದರೆ ನಾವು ಪ್ರಮುಖವಾಗಿ ಕುಜ ಮತ್ತು ಶುಕ್ರ ಸಾಂಸಾರಿಕ ಭಿನ್ನಾಭಿಪ್ರಾಯಗಳನ್ನು, ನಿಷ್ಠೂರವನ್ನು ಹಾಗೂ ಏರಿಳಿತವನ್ನು ಕೊಡತಕ್ಕಂಥದ್ದು ಅಂತ. ಕುಜದೋಷ ತುಂಬ ಜನ ಕೇಳಿರ್ತೀರ. ಯಾರು ಮದುವೆ ಮುಂದುವರಿತಾರೋ ಅವ್ರು ಈ ಶಬ್ದವನ್ನು ಕೇಳಿಸ್ಕೊಳ್ಳೋದೆ ಮದುವೆನೇ ಮಾಡಿರೋದಿಲ್ಲ. ಅಂದರೆ ಮೊದಲು ಕೇಳ್ತಾರೆ, ನಮ್ಮ ಬಳಿ ಬರತಕ್ಕಂಥವ್ರು ಕೇಳೋದು ಅಷ್ಟೇ, ಹುಡುಗ ಹುಡುಗಿಗೆ ಹೊಂದಾಣಿಕೆ ಸಾಲವಳಿ ಅಥವಾ ರಾಶಿ ಕುಂಡಲಿ ಹೊಂದಾಣಿಕೆ ಆಗುತ್ತಾ, ಜೊತೆ ಕುಜದೋಷ ಇದೆಯಾ ನೋಡ್ಕೊಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಕುಜದೋಷ ಗೊತ್ತೋ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಾಗಿದೆ. ಆದರೆ ನಾವು ಹೇಳ್ತಾ ಇರ್ತೀವಿ, ಯಾರನ್ನಾದರೂ ಮದುವೆ ಆಗೋದು ನಿಮ್ಮ ಆಯ್ಕೆ ಆಗಿರುತ್ತೆ. ಜಾತಕವನ್ನು ನೋಡಿಕೊಂಡು ನೀವು ಮ್ಯಾಚ್ ಮಾಡ್ಕೊಂಡು ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಕುಜದೋಷವಿದ್ದರೆ ಪರಿಹಾರ ಮಾಡಿಕೊಟ್ಟು ತದನಂತರ ಮದುವೆ ಆಗಿ. ಮದುವೆ ಆಗಿದ ನಂತರ ಕುಜದೋಷಕ್ಕೆ ಪರಿಹಾರವಿಲ್ಲ. ತುಂಬ ಜನ ಜಾತಕದಲ್ಲಿ ಕುಜದೋಷ ಇರುತ್ತೆ, ಕಳತ್ರಕಾರಕ ಇರುತ್ತೆ, ಎಲ್ಲೆಡೆ ಮದುವೆ ಆಗತಕ್ಕಂಥ ಚಾನ್ಸಸ್ಗಳು ಸೂಚನೆ ಇರುತ್ತೆ. ಆದರೂ ಕೂಡ ಯಾವುದನ್ನೂ ಕೂಡ ಪರಿಹರಿಸ್ತೆ ಮದುವೆ ಮುಂದುವರಿಸ್ತಾರೆ. ಮದುವೆ ಆಗಿದ ನಂತರ ಈ ಥರ ಸಾಂಸಾರಿಕ ಭಿನ್ನಾಭಿಪ್ರಾಯವನ್ನು ನೋಡುವಂತಾಗ್ತಾರೆ. ಇನ್ನು ಶುಕ್ರ ವಕ್ರಿಯಾಗಿದ್ದರೆ ಅಥವಾ ಕಳತ್ರ ಸ್ಥಾನದಲ್ಲಿ ಕೂತ್ಕೊಂಡು ಅವನ ದಶಾಭಕ್ತಿ, ಅಂತರ್ಭಕ್ತಿ ಪ್ರಾರಂಭವಾದಾಗ ಅಥವಾ ಗೋಚಾರದಲ್ಲಿ ಶುಕ್ರ ಬಂದಾಗ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಪ್ಯೂರ್ಲಿ ಫಿನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಹಾಗೂ ಸಾಂಸಾರಿಕ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಆ ಸಮಯದಲ್ಲೇ ನೋಡುವಂತಾಗ್ತಾರೆ. ಇಂಥ ಸಮಸ್ಯೆಯನ್ನು ಎದುರಿಸ್ತಕ್ಕಂಥವ್ರಿಗೆ ಪರಿಹಾರ ಇದೆಯಾ? ಖಂಡಿತವಾಗಿಯೂ ಲಕ್ಷ್ಮೀ ಹೃದಯ ಪಾರಾಯಣ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಂಡಿರ್ತೀರ. ಒಂದಷ್ಟು ಜನ ಯಾರಲ್ಲಿ ಅನ್ಯೋನ್ಯತೆ ಇರೋದಿಲ್ಲ, ಗಂಡ ಹೆಂಡತಿಯಲ್ಲಿ ಯಾರು ಅನ್ಯೋನ್ಯತೆ ಇರೋದಿಲ್ವೋ ಅವರು ಲಕ್ಷ್ಮೀ ಹೃದಯ ಪಾರಾಯಣವನ್ನು ಕೇಳಿಸ್ಕೊಳ್ಳಿ, ಜಪ ಮಾಡಿ, ಪಾರಾಯಣ ಮಾಡಿ. ನನ್ನ ಪಾರಾಯಣ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ವಿಡಿಯೋ ಸಿಗುತ್ತೆ, ಕೇಳಿಸ್ಕೊಳ್ಳಿ. ಕೇಳ್ತಾ ನೀವು ಅದ್ರ ಜೊತೆ ಪಠಣ ಮಾಡ್ತಕ್ಕೆ ಶುರು ಮಾಡಿ, ಖಂಡಿತವಾಗೂ ನೀವು ಕೂಡ ಪಾರಾಯಣವನ್ನು ಮಾಡ್ತೀರಾ. ಸ್ವಲ್ಪ ಶಕ್ತಿ ಯಥೇಚ್ಛವಾಗಿ ಭಗವಂತ ಅನುಗ್ರಹ ಮಾಡಿಕೊಟ್ಟಿದ್ರೆ ಲಕ್ಷ್ಮೀಹೃದಯ ಪಾರಾಯಣ ಜಪ ಸಹಿತ ಹೋಮವನ್ನು ಕೂಡ ಮಾಡಿಸ್ಕೊಳ್ಳಿ. ದಂಪತಿಗಳ ಸಮೇತವಾಗಿ ಕೂತ್ಕೊಂಡು ಖಂಡಿತ ಎಂಥದೇ ಭಿನ್ನಾಭಿಪ್ರಾಯಗಳ ದೂರವಾಗಿ ದಾಂಪತ್ಯದಲ್ಲಿ ಉತ್ತಮ ಅನುಗ್ರಹ ವೃದ್ಧಿ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ಗಂಡ ಹೇಳಿದನ್ನು ಹೆಂಡತಿ ಕೇಳ್ತಾ ಇಲ್ಲ, ಹೆಂಡತಿ ಹೇಳಿದ್ದನ್ನು ಗಂಡ ಕೇಳ್ತಾ ಇಲ್ಲ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ರೆ ತುಂಬ ಕಿರಿಕಿರಿ ಆಗುತ್ತೆ, ಮನಸ್ತಾಪಗಳಾಗತ್ತೆ ಅಂತ ಮನಸ್ಸಿನಲ್ಲಿ ತುಂಬ ಬೇಜಾರಿದ್ದರೆ ಮನೆಯಲ್ಲಿ ಶ್ರೀ ಸೂಕ್ತ ಸಹಿತ ಪುರುಷ ಸೂಕ್ತ ಹೋಮಗಳನ್ನು ಮಾಡಿಸ್ಕೊಳ್ಳಿ. ವಿಷ್ಣುವಿನ ಆರಾಧನೆ, ಲಕ್ಷ್ಮೀ ಆರಾಧನೆ ಯಥೇಚ್ಛವಾಗಿ ಮಾಡಿ, ಅಭಿಷೇಕವನ್ನು ಮಾಡಿಸಿ, ಪುರೋಹಿತನ ಕರೆದು ಹೋಮವನ್ನು ಮಾಡಿಸಿ, ದಂಪತಿಗಳ ಸಮೇತವಾಗಿ ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿ. ಖಂಡಿತ ಇರತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರವಾಗುತ್ತೆ. ಯಾರ ಮನೆಯಲ್ಲಿ ವಿಷ್ಣುವಿನ ಸಹಿತವಾಗಿ ಲಕ್ಷ್ಮೀ ಆರಾಧನೆ ಆಗುತ್ತೋ ಖಂಡಿತ ಅವರ ಮನೆಯಲ್ಲಿರತಕ್ಕಂಥ ಸಾಂಸಾರಿಕ ಭಿನ್ನಾಭಿಪ್ರಾಯಗಳು ದೂರವಾಗತಕ್ಕಂಥದ್ದು. ಹಾಗೆ ಮನೆಯಲ್ಲಿ
ಉತ್ತರ ದಿಕ್ಕಿನಲ್ಲಿ ಫ್ಲವರ್ಸ್ಗಳನ್ನು ಹಾಕ್ಕೊಳ್ಳಿ. ಆರ್ಟಿಫಿಷಿಯಲ್ಗಿಂತ ಸ್ವಲ್ಪ ಚೆನ್ನಾಗಿರತಕ್ಕಂಥ ಇಟ್ಕೊಂಡ್ರೆ ತುಂಬ ಸೂಕ್ತ. ಇಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಇದು ಅಂತ ಹೇಳಿದ್ರೆ ಉತ್ತರ ಭಾಗದಲ್ಲಿ ಫ್ಲವರ್ಸ್ಗಳನ್ನ ಇಟ್ಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ವೃದ್ಧಿ ಆಗುತ್ತೆ. ಹಾಗೂ ದಂಪತಿಗಳ ಭಾವಚಿತ್ರವನ್ನು ಪೂರ್ವ ದಿಕ್ಕಿನ ಅಭಿಮುಖವಾಗಿ ಇಟ್ಕೊಳ್ತಕ್ಕಂಥದ್ದು ಇದು ಖಂಡಿತ ಉತ್ತಮ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ. ಪೂರ್ವ ಅಥವಾ ಸೆಕೆಂಡ್ ಆಪ್ಷನ್ಸ್ ಉತ್ತರಕ್ಕೆ ಇಟ್ಕೊಳ್ಳಿ. ಹಾಗೆಯೇ ಮಣ್ಣಿನ ಕಲರ್ ಬರತಕ್ಕಂಥ ಗಡಿಯಾರವನ್ನು ಪೂರ್ವಾಭಿಮುಖವಾಗಿ ಹಾಕತಕ್ಕಂಥದ್ದು ಖಂಡಿತ ಎಂಥದೇ ಭಿನ್ನಾಭಿಪ್ರಾಯಗಳಿದ್ದರೂ ಮನೆಯಲ್ಲಿ ಮಿಸ್ಮ್ಯಾಚಿಂಗ್ ಆಗ್ತಾಯಿದ್ರೆ, ಅಂದರೆ ನೀವು ಹೇಳ್ತಕ್ಕಂಥ ಸಮಯದಲ್ಲಿ ಅವರು ಯಾವುದೋ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿಲ್ಲ, ಅವ್ರು ಹೇಳ್ತಕ್ಕಂಥ ಸಮಯದಲ್ಲಿ ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಹೇಳೋರು ಆ ಗಡಿಯಾರವನ್ನು, ಅಂದರೆ ಮಣ್ಣಿನ ಕಲರ್ ಇರತಕ್ಕಂಥ ಗಡಿಯಾರವನ್ನು ಪೂರ್ವಾಭಿಮುಖವಾಗಿ ಹಾಕೊಳ್ಳಿ. ಮನೆಯಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರ. ಇನ್ನು ಅಶ್ವತ್ಥ ಮರ ಸಹಿತವಾಗಿ ಬೇವಿನ ಮರ ಒಟ್ಟಿಗೆ ಇರತಕ್ಕಂಥ ಸ್ಥಳದಲ್ಲಿ ಹೋಗಿ ಪ್ರದಕ್ಷಿಣೆಯನ್ನು ಹಾಕತಕ್ಕಂಥವರಾಗಿ ಖಂಡಿತವಾಗಿ ಇಂಥ ಮರಗಳು ಸಿಗುತ್ತೆ. ಜೋಡಿಯಾಗಿ ಅಶ್ವತ್ಥ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಸಿಗತಕ್ಕಂಥದ್ದಾಗತ್ತೆ. ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ, ಅಂದರೆ ಪ್ರತಿನಿತ್ಯ ಆದರೆ 9 ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಕೂತ್ಕೊಂಡು 1-2 ನಿಮಿಷ ಧ್ಯಾನವನ್ನು ಮಾಡಿ. ಖಂಡಿತ ನಿಮಗೆ ರಿಕಾಲ್ ಆಗುತ್ತೆ ಮತ್ತು ನೀವು ರಿಯಲೈಸ್ ಆಗ್ತೀರಾ, ನಾನು ಯಾವ ತಪ್ಪುಗಳನ್ನು ಮಾಡ್ತಾಯಿದ್ದೀನಿ ಸಾಂಸಾರಿಕವಾಗಿ, ಯಾವ ತಪ್ಪುಗಳನ್ನು ನಾನು ಸರಿಪಡಿಸ್ಕೊಂಡ್ರೆ ಉತ್ತಮ ಬಾಂಧವ್ಯ ವೃದ್ಧಿ ಆಗುತ್ತೆ. ನಿಮಗೆ ಅಲ್ಲಿ ಉತ್ತರ ಸಿಗುತ್ತೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆ ಹತ್ರ ಇರತಕ್ಕಂತಹ ಅಶ್ವತ್ಥ ಮರ ಸಹಿತವಾಗಿ ಬೇವಿನ ಮರ ಒಟ್ಟಿಗೆ ಸಿಗುತ್ತೆ. ಕೆಲವು ಕಡೆ ದೇವಸ್ಥಾನಗಳಲ್ಲಿ ಒಟ್ಟಿಗೆ ಪ್ರದಕ್ಷಿಣೆ ಮಾಡಿ 2 ಮರಕ್ಕೂ ಸೇರಿ ಖಂಡಿತವಾಗಿಯೂ ದಾಂಪತ್ಯದಲ್ಲಿ ಉತ್ತಮ ಅನ್ಯೋನ್ಯತೆಯನ್ನು ನೋಡುವಂತಾಗ್ತೀರ. ಇನ್ನು ತುಂಬ ಜನ ಕೇಳ್ತಿರ್ತೀರಿ ಈ ಪ್ರಶ್ನೆಯನ್ನು, ನಾನು ಗಣಕೂಟವನ್ನು ತೋರಿಸ್ಕೊಂಡಿದ್ರೆ, ಅಂದರೆ 36 ಗಣಕೂಟಕ್ಕೆ 18 ಅಥವಾ 19 ಬಂದರೆ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. 36ಕ್ಕೆ 30 ಗಣಕೂಟ ಕೂಡ ಬಂದಿದೆ. ಜ್ಯೋತಿಷಿಗಳು 4-5 ಜನ ಹತ್ರ ತೋರಿಸಿದ್ದೆ, ಎಲ್ಲರೂ ಮದುವೆ ಮಾಡ್ಬೋದು ಅಂತ ಹೇಳಿದ್ರು. ಆದರೂ ಕೂಡ ನನಗೆ ನನ್ನ ಗಂಡನಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹಂಗಾರೆ ಗಣಕೂಟದ್ದು ತೋರಿಸಿದ್ದೇನು ಪ್ರಯೋಜನ ಇಲ್ವಾ ಅಂತ ಎಷ್ಟೋ ಜನ ನಾನು ಕೇಳಿದಿರ. ಕೆಲವರ ತಲೆಯಲ್ಲೂ ಕೂಡ ಈ ಪ್ರಶ್ನೆ ಇದೆ. ತಿಳಿದಿರಲಿ, ಗಣಕೂಟ ಕೂಡಿದ ತಕ್ಷಣ ಮದುವೆ ಮಾಡಿ ಅಂತ ಎಲ್ಲೂ ಉಲ್ಲೇಖವಿಲ್ಲ. ಇಸ್ ಅ ಬೇಸಿಕ್ ಸ್ಟೆಪ್, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರ್ತಕ್ಕಂಥದ್ದು. ನಂತರ ಕುಂಡ್ಲಿ ಮ್ಯಾಚ್ ಆಗುತ್ತಾ ಅಂತ ನೋಡ್ತೀವಿ. ಮತ್ತು ಯಾವುದರ ದೋಷಗಳಿದೆಯಾ, ಪ್ರಮುಖವಾಗಿ ಕುಜದೋಷ ಇದೆಯಾ, ಅಷ್ಟಮ ಸ್ಥಾನ ಸಪ್ತಮ ಸ್ಥಾನ ಶುದ್ಧಿಯಾಗಿರತಕ್ಕಂಥದ್ದ, ಪಾಪಗ್ರಹಗಳು ಯಾವುದು ದೃಷ್ಟಿ ಇಲ್ವಾ, ಅಥವಾ ಶುಭದ ಗ್ರಹ ಜೊತೆ, ಅಂದರೆ ಮದುವೆ ವಿಚಾರಕ್ಕೆ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಜೊತೆ ಶನಿ ಇರತಕ್ಕಂಥದ್ದು, ಹೆಣ್ಮಕ್ಳಿಗೆ ರವಿ ಶುಕ್ರನ ಕಾಂಬಿನೇಷನ್ಸ್ ಬಂದರೆ ಪ್ರಮುಖವಾಗಿ ಅರ್ಕ ವಿವಾಹ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಈ ಥರ ನಾನಾ ಸಮಸ್ಯೆಗಳಿದೆಯಾ ಅಂತ ಮೊದಲು ಜಾತಕವನ್ನು ಪರಿಶೀಲನೆ ಮಾಡಿಸಿ ತದನಂತರ ಮದುವೆಯಾಗಿ. ಅಥವಾ ನೀವು ಕೆಲವರು ಇನ್ನೂ ಹೇಳ್ತಾರೆ, ಗಣಕೂಟ ಕೂಡು ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ದೋಷಗಳಿದ್ದರೆ ಪರಿಹಾರ ಮಾಡಿಸ್ಕೊಂಡು ರಾಶಿ ಕುಂಡ್ಲಿ ಮ್ಯಾಚ್ ಆದರೂ ಕೂಡ ಮದುವೆ ಮಾಡ್ಬೋದು ಅಂತ. ಖಂಡಿತ ಹೌದು. ಮದುವೆ ಆಗಿದ ನಂತರ ಕೆಲವೊಂದು ವಿಚಾರಗಳಿಗೆ ಪರಿಹಾರ ಇರೋದಿಲ್ಲ, ಸಫರ್ ಪಡಬೇಕಾಗತ್ತೆ. ಅಂದರೆ ಮೊದಲನೇ ಮದುವೆಗೆ ಇರತಕ್ಕಂಥ ಕರ್ಮಗಳು ಅಂತ ಅದನ್ನು ಅನುಭವಿಸಲೇಬೇಕು. ಹಾಗಾಗಿ ಗಂಡು ಮಕ್ಕಳಿಗೆ ಕದಳಿ ವಿವಾಹವನ್ನು, ಹೆಣ್ಣುಮಕ್ಕಳಿಗೆ ಅರ್ಕ ಸಹಿತ ಕುಂಭ ವಿವಾಹವನ್ನು, ಅಂದರೆ ಜಾತಕದ ಸೂಚನೆ ಇದ್ದರೆ ಮಾತ್ರ ಮಾಡಿಸ್ತೇವೆ. ಇಲ್ಲ ಕುಜದೋಷ ಹೋಮಗಳನ್ನು, ಕುಜದೋಷ ಜಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಮದುವೆಯನ್ನು ಮಾಡ್ಕೊಳ್ಳೋರು ಮಾನಸಿಕವಾಗಿ ಈಗಲೇ ಸಿದ್ಧರಾಗಿ ಜನ್ಮಜಾತಕವನ್ನು ಉತ್ತಮ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳಿದ್ರೆ ಕಳ್ಕೊಂಡು ತದನಂತರ ಮುಂದುವರಿಯುವಂತರಾಗಿ ಖಂಡಿತ ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಇನ್ನು ಪ್ರತಿ ಶುಕ್ರವಾರದೊತ್ತು ದಂಪತಿಗಳ ಸಮೇತವಾಗಿ ಅವರೆಕಾಳನ್ನು ಹಾಗೂ ಬೆಲ್ಲ ಬಾಳೆಹಣ್ಣನ್ನು ಹಸಿಗೆ ತಿನ್ನಿಸುವಂತರಾಗಿ, ಗುರುವಾರ ನೈಟೇ ಅವರೆಕಾಳನ್ನು ನೆನೆಸ್ಬಿಡಿ ನೀರಲ್ಲಿ, ಶುಕ್ರವಾರಕ್ಕೆ ಮೃದುವಾಗಿರುತ್ತೆ. ಅವರ ಜೊತೆಗೆ 2 ಬಾಳೆಹಣ್ಣನ್ನು 2 ಬೆಲ್ಲವನ್ನು ಇಟ್ಕೊಳ್ಳಿ. ಹತ್ತಿರದಲ್ಲಿರತಕ್ಕಂಥ ವಸ್ತುಗೆ ದಂಪತಿಗಳ ಸಮೇತವಾಗಿ ತಿನ್ನಿಸುವಂತರಾಗಿ ಖಂಡಿತ ಎಂಥದೇ ಕರ್ಮಗಳಿದ್ದರೂ ಹಾಗೂ ದಾಂಪತ್ಯ ಜೀವನದಲ್ಲಿರತಕ್ಕಂಥ ಅಡೆತಡೆಗಳು ನಿಜವಾಗ್ಲೂ ದೂರವಾಗುತ್ತೆ. ಒಳ್ಳೆ ಅನ್ಯೋನ್ಯತೆಯನ್ನು ನೋಡ್ತೀರಾ. ಕಷ್ಟ ಸುಖಕ್ಕೆ ಒಬ್ರಿಗೊಬ್ರು ಜೊತೆಯಾಗಿ ಜೀವನ ಮಾಡತಕ್ಕಂಥ ಹೊಸ ಮಾರ್ಗವನ್ನು ಕಂಡುಕೊಳ್ಳುವಂತಾಗ್ತೀರ. ಹಾಗೆಯೇ ಯಾರು ಹೆಣ್ಮಗು ಇರ್ತಾರಲ್ಲ, ಅವರು ಸುಮಂಗಲಿಯ ಆರಾಧನೆಯನ್ನು ಮಾಡಿ ನಿಮ್ಮ ಮಾಂಗಲ್ಯ ಹಾಗೂ ಕುಟುಂಬಕ್ಕೆ ಇರತಕ್ಕಂಥ ಎಲ್ಲ ದೋಷಗಳು ಕಳೆದು ದಂಪತಿಗಳಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗಬೇಕು ಅಂದರೆ ಸುಮಂಗಲಿ ಆರಾಧನೆಯನ್ನು ಮಾಡತಕ್ಕಂಥವ್ರಾಗಿ, ಅಂದರೆ ಮಂಗಳವಾರ, ಶುಕ್ರವಾರ ಅಥವಾ ನಿಮ್ಮ ಶಕ್ತಿ ಅನುಸಾರವಾಗಿ ಯಾವತ್ತಾಗುತ್ತೋ ಮನೆಗೆ ಸುಮಂಗಲಿಯನ್ನು ಕರೆದು ಹೊರಗೆ ಅರಿಶಿನ ಮತ್ತು ಕುಂಕುಮವನ್ನು ಕೊಡುತ್ತರಾಗಿ ಇರತಕ್ಕಂಥ ಮಾಂಗಲ್ಯ ದೋಷಗಳು ನಿವಾರಣೆ ಆಗುತ್ತೆ. ಸಂಸಾರದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರ. ವಿಷ್ಣುವಿನ ಕುರಿತು, ನಾರಾಯಣನ ಕುರಿತು ಜಪವನ್ನು ಮಾಡುವಂತರಾಗಿ, ಹಾಗೆಯೇ ಲಕ್ಷ್ಮಿ ಮತ್ತು ವಿಷ್ಣುವಿನ ಮೂರ್ತಿಯನ್ನು ಇಟ್ಕೊಂಡು ಕ್ಷೀರಾಭಿಷೇಕವನ್ನು ಮಾಡಿಕೊಂಡು ಆ ಕ್ಷೀರವನ್ನು ಪ್ರಸಾದವಾಗಿ ದಂಪತಿಗಳು ಸ್ವೀಕರಿಸತಕ್ಕಂಥದ್ದು. ಪ್ರತಿದಿನ ರಾತ್ರಿ ದಂಪತಿಗಳು
ತಾಂಬೂಲ ಸೇವನೆಯನ್ನು ಮಾಡಿ ಖಂಡಿತ ದಾಂಪತ್ಯದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ನಾವು ಯಾವ ದೇವ್ರನ್ನ ಮರೆತರೂ ಸದಾಕಾಲ ಮನೆ ದೇವ್ರನ್ನ ಮರಿಬಾರ್ದು ಅಂತ ಕರಿತೀವಿ. ಉದ್ದೇಶ ಕುಲದೇವರ ಅನುಗ್ರಹದಿಂದಲೇ ಪ್ರತಿಯೊಬ್ಬರು ಕೂಡ ಬದುಕತಕ್ಕಂಥದ್ದು. ಹಾಗಾಗಿ ನಿಮ್ಮ ಶಕ್ತಿಯನುಸಾರವಾಗಿ ಯಾವಾಗ ಕುಟುಂಬದಲ್ಲಿ ಅಶಾಂತಿ ಕಾಣಿಸುತ್ತೋ, ದಂಪತಿಗಳಲ್ಲಿ ವಿರಸಗಳು ಕಾಣಿಸುತ್ತೋ, ಕುಲದೇವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ಮನೆದೇವ್ರಿಗೆ ಹೋಗಿ ಬರತಕ್ಕಂಥದ್ದು, ಮನೆದೇವರ ಹೆಸರಲ್ಲಿ ಬಡವರಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು, ಮನೆದೇವರ ಹೆಸರಲ್ಲಿ ಅಶಕ್ತರಿಗೆ ಒಂದಷ್ಟು ಸಹಾಯವನ್ನು ಮಾಡತಕ್ಕಂಥದ್ದು, ಮನೆಯಲ್ಲೇ ಭಗವಂತನ ಆರಾಧನೆ ಮಾಡಿ ಅನ್ನದಾಸಗಳನ್ನು ಬಂದಿರತಕ್ಕಂಥ ನೆಂಟರಷ್ಟರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು, ಈ ರೀತಿ ಕುಲದೇವರ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ದಂಪತಿಗಳಲ್ಲಿರತಕ್ಕಂಥ ಆ ವಿರಸಗಳು ದೂರವಾಗುತ್ತೆ, ಉತ್ತಮ ಅನ್ಯೋನ್ಯತೆಯನ್ನು ನೋಡುವಂತಾಗ್ತೀರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಆ ಮಹಾಭಗವಂತ ಪ್ರತಿಯೊಬ್ಬ ದಂಪತಿಗಳು ಕೂಡ ಉತ್ತಮ ಅನ್ಯೋನ್ಯತೆಯನ್ನು ಕೊಟ್ಟು ಕಾಪಾಡಿಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ. ಶುಭಮಸ್ತು.